ಕಾರ್ಯಕ್ರಮ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಹಾಸ್ಯ ದಿಗ್ಗಜರೆನಿಸಿ ನಮ್ಮನ್ನೆಲ್ಲ ನಗೆಗಡಲಲ್ಲಿ ತೇಲಿಸಿದಂತಹ ಹಾಸ್ಯ ಕಲಾವಿದರು ಶ್ರೀಯುತ ಮೈಸೂರು ರಮಾನಂದ್ ಅವರು. ಅವರಿಂದ ಈಗೊಂದು ಹಾಸ್ಯ ನಾಟಕ. ಅವರನ್ನ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಭಾಷಣ ಕೇಳಿದವ್ರಿಗೆ ಹುಚ್ಚು ಹಿಡಿದೋಯ್ತು. ಇದು ಆನಕ್ರವರು ಹೇಳಿರೋ ಮಾತು. ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಅಲ್ಲಮಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ ಕನ್ನಡ ಕನ್ನಡ. ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಅಲ್ಲ ನಮ್ಮನ್ನ ಕುಡ್ಕ ಅಂತಾರಲ್ಲ ಅನ್ಬೋದ್ರ. ಇದು ಎಲ್ರಿಗೂ ಗೊತ್ತಾಗಬಾರ್ದು ಅಂತ ಕುಡಿತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ನೋಡೋರಿಗೆ ಇದು ನೀರು ಥರ ಕಾಣಬೇಕು, ನೀರಲ್ಲ ಇದು. ನನ್ನ ಮಗ ನೋಡಿ ದೂರದಲ್ಲಿ, ನಿಮಗೆ ಕೇಳ್ತಾ ಇಲ್ಲ, ಕುಡ್ಕ ಅಂತೀಯಾನೆ. ಕೇಳ್ತಾ ಇದೆಯಾ ನಿಮಗೆ? ಕುಡ್ಕ. ನನ್ನ ಮಗ ನೋಡಿ ಕುಡ್ಕ ಅಂತಾನೆ. ಕುಡ್ಕ. ನಿಮ್ಮಪ್ಪ ಕುಡ್ಕ. ನಾ ಕುಡಿಯೋದು ಬಿಟ್ಬಿಟ್ಟು ಎಷ್ಟು ದಿನ ಆಯ್ತಾ ನನ್ಗೆ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ಅಂತ ದಿನ ಕುಡಿತೀನಿ, ಜ್ಞಾಪಕಕ್ಕೆ ಗೊತ್ತಿಲ್ಲ. ನನ್ನನ್ನ ಕುಡ್ಕ ಅಂತ ನನ್ನ ಮಗ. ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಏನಿದು? ದೇವಸ್ಥಾನದ ಆವರಣದಲ್ಲಿ ಮೋರಿ ವಾಸನೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ? ಏಯ್ ಏಯ್ ಯಾವನು ಅವನು? ನೀನೇ ಮಾತಾಡ್ಬೇಕು. ಬಂದೇ ಇರೋ. ಇಲ್ಲಿ ಫ್ಯಾನ್ ಆಫ್ ಮಾಡ್ಬಿಡಿ. ಇಲ್ಲಿ ಕೈ ಎತ್ತು ಮಾಡ ಮೇಲೆ ಫ್ಯಾನ್ ಆಫ್. ಬಂದೇ ಇರೋ. ಫ್ಯಾನ್ ಆಫ್ ಮಾಡ್ಬಿಡಿ. ನನ್ನ ಧೈರ್ಯದ ಬಗ್ಗೆ ಮಾತಾಡ್ತೀಯ ನೀನು? ಬಂದೇ ಇರೋ. ಏನೋ ಏನೋ ಹುಡುಗಾಟ ಆಡ್ತಾ ಇದ್ಯಾ? ಇಲ್ಲ, ಹುಡುಗಿ ಆಟ ಆಡ್ತಾ ಇದ್ದಾರೆ. ನೀನು ಬಲಗಡೆ ನೋಡು. ಹತ್ತ ಮೈಕೋ. ನೀನು ಬಲಗಡೆ ನೋಡು. ಯಾರು ನೀನು? ನಾನು ಯಾರು? ನೀನ್ ಮೋದಿನ? ಯಾರು ನೀನು? ನಿನ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯೇನೋ? ಯಾಕಪ್ಪ? ಯಾರಾದ್ರೂ ದೇವಸ್ಥಾನಕ್ಕೆ ಕುಡ್ಕೊಂಡು ಬರ್ತಾರೇನೋ? ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರೋದೇನು? ಏನು? ಹೆಂಗಸರು ನೈಟಿ ಹಾಕೊಂಡ್ ಬರ್ಬಾರ್ದು ಅಂತ, ಗಂಡಸರು ನೈಟಿ ಹಾಕೊಂಡ್ ಬರ್ಬಾರ್ದು ಅಂತ ಬೋರ್ಡ್ ಹಾಕವ್ರ. ಅಣ್ಣ, ಇನ್ ಮುಂದೆ ಈ ಬೋರ್ಡ್ ಸಹ ಹಾಕ್ಬಿಡೋಣ. ಇಲ್ಲಿ ಎಂತ ಚೆನ್ನಾಗಿದಾರಪ್ಪ. ಕುಡ್ಕೊಂಡು ಬರ್ತಾರೆ, ನೈಟಿ ಕುಡ್ಕೊಂಡು ಬರ್ತಾರೇನೋ? ಯಾಕೆ ಬರ್ಬಾರ್ದು? ನಾವು ಪೂಜೆ ಮಾಡಬಾರ್ದ ದೇವ್ರಿಗೆ? ಪರಮಾತ್ಮನ ಇಲ್ಲಿಟ್ಕೊಂಡೇ ಬರ್ತೀವಿ ನಾವು. ದೇವ್ರು ಹೊರಗಡೆ ತೋರ್ಸಲ್ಲ. ನಾವು ಅಂತರಾತ್ಮ ಹೊಟ್ಟೆ ಒಳಗೆ ಇಟ್ಕೊಂಡು ಬರ್ತೀವಿ ಪರಮಾತ್ಮನ. ಆಯ್ತು. ಒಂದು ಕಾಲದಲ್ಲಿ ಇಡೀ ಊರಿಗೆ ಮಾದರಿಯಾಗಿದ್ದೆ. ಬರ್ತಾ ಬರ್ತಾ ರಾಯನ್ ಕೂದ್ರೆ ಕತ್ತ ಆಯ್ತು ಅನ್ನೋ ಹಾಗೆ ಯಾಕೋ ಹೀಗಾಗ್ಬಿಟ್ಟೆ. ಇಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಏನಾದ್ರೂ ಉಪಾಯ ಮಾಡಿ ಸಾಕಾಗ್ಬೇಕು. ಸರಿ, ಇಲ್ಲೇನಕ್ಕೆ ಬಂದಿದ್ದೀನಿ? ದೇವ್ ಪೂಜೆ ಮಾಡೋಕೆ, ದೇವರಿಗೆ ಪೂಜೆ ಮಾಡಿಸೋದಕ್ಕೆ. ಸರಿ, ಒಂದು ಕೆಲಸ ಮಾಡು, ತೆಂಗಿನಕಾಯಿ ಕೊಡು, ಪೂಜೆ ಮಾಡಿಸ್ಕೊಡ್ತೀನಿ. ಅದಿರ್ಲಿ, ಹೋಗ್ಬಿಟ್ಟು ಲೈನಲ್ಲಿ ಬಾ. ಹೋಗು, ಲೈನಲ್ಲಿ ಬಾ. ಅಲ್ಲಿ ಲೈನಲ್ಲ? ಪೂಜಾರಪ್ಪ ಏನಂದ್ರೆ ಲೈನಲ್ಲಿ ಬಾರಯ್ಯ. ದೇವಸ್ಥಾನಕ್ಕೆ ಯಾರಪ್ಪ ಲೈನಲ್ಲಿ ಬರ್ತಾರೆ? ಮತ್ತೆ ಲೈನ್ ನೋಡಿ ಏಕೆ ಬರೋದು? ಯೋ, ನಾನು ಹೇಳುದು ಕ್ಯೂ ಅಲ್ಲಿ ಬಾ ಅಂತ. ಪೂಜಾರಪ್ಪ ಏನಂದ್ರೆ? ಕಿವಿ ಕೆಲಸ ಜ್ವರ ಮಾತಾಡು. ಏನಂದ್ರೆ? ಕ್ಯೂ ಅಲ್ಲಿ ಬಾ ಅಂದೆ. 2 ದಿನ ಆಗೋಯ್ತಲ್ಲ ಕ್ಯೂ ಆಗಿ.
ಕ್ಯೂ ಆಗಿ 2 ದಿನ ಆಯ್ತಾ? ಹಾ. ಏನಯ್ಯ ನಿನ್ನ ಮಾತಿನ ಅರ್ಥ? ಕೋಳಿ ಕತ್ತರಿಸಕ್ ಹೋದೆ, ಕೈ ಕಚ್ಚಿ ಚಕ್ಕೆ ಬಿಡ್ತಾರೆ ನೋಡು. ಅಯ್ಯೋ ಲೇ, ಕೆಟ್ಟ ನಾರ್ತಾ ಇದೆ ವಾಸ್ತ, ಹತ್ರ ಬೇರೆ ತಗೊಂಡ್ ಬರ್ತಾನೆ. ಸರಿ, ತೆಂಗಿನ ಅಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡ್ಕೊಂಡು ಬಾ, ತೆಂಗಿನಕಾಯಿ ಹೊಡ್ಕೊಂಡು ಬಾ. ವಿಜಯರಪ್ಪ, ಏನಯ್ಯ? ಏನಂದೆ? ತೆಂಗಿನಕಾಯಿ ಹೊಡ್ಕೊಂಡು ಬಾರಯ್ಯ. ಬೈರಿ. ಹಾ. ಅಲ್ಲಿ ಶೆಟ್ರ ಅಂಗಡಿ ಕಾಣ್ತಾ ಇದೆಯಾ? ಹಾ. ಶೆಟ್ರ ಆ ಕಡೆ ತಿರ್ಕೊಂಡಿದ್ದಾಗ ಈ ತೆಂಗಿನಕಾಯಿ ಅಲ್ಲಿಂದನೇ ಹೊಡ್ಕ ಬಂದಿರೋದು. ಓ ಸರಿ, ಗಂಧದ ಕಡಿ ಕೊಡು, ಪೂಜೆ ಮಾಡ್ಕೊಡ್ತೀನಿ. ಬೇಗ ಕೊಡಯ್ಯ, ಸಮಯ ಇಲ್ಲ. ನಿನಗೇನೋ ಬಂದಿರೋದ್ರೊಳಗ ಯಾಕೆ? ನಾನು ನಿನ್ಗೇನು ಕೇಳಿದೆ? ಗಂಧದ ಕಡ್ಡಿ. ನೀನೇನು ಕೊಟ್ಟೆ? ಸಿಗರೇಟ್. ನಾನು ಗಂಧದ ಕಡ್ಡಿ ಕೇಳಿದ್ರೆ ನೀವು ಸಿಗರೇಟ್ ಕೊಡೋದಾ? ಗಂಧದ ಕಡ್ಡಿ ಏನ್ ಬರುತ್ತೆ? ಹೊಗೆ ಬರುತ್ತೆ. ಸಿಗರೇಟ್ ಅಲ್ಲಿ ಏನ್ ಬರುತ್ತೆ? ಅಚ್ಚು ಪರಮಾತ್ಮ ಇಲ್ಲಿ ಮಾಡಿಕೊಂಡಿ ನಾನು. ಯಾಕೋ ಈ ತರ 90 ಹೊಡೆದು ಹಾಳಾಗ್ತೀರಾ? ಏನ್ ಗೊತ್ತಾ, ಅಲ್ಲೊಂದಾಗ್ದೆ 90, ಇಲ್ಲೊಂದಾಗ್ದೆ 90, ಆದ್ರೂ ನಾನು ಒಂಟಿ, ನಂಗೆ ಯಾರು ಇಲ್ಲ ಜಂಟಿ. ಬಟ್ಟೆ ಹರ್ಕೊಂಡೋಗ್ಲಿ, ರಟ್ಟೆ ಕಿತ್ಕೊಂಡೋಗ್ಲಿ, ದತ್ತರಿದ್ರ ಬರ್ಲಿ, ಕುಡಿಯೋಕ್ ಮಾತ್ರ ಇರ್ಲಿ. ಮನೆಯ ಮುಳುಗಿ ಹೋಗ್ಲಿ, 8 ಮಕ್ಕಳು ಸಾಯ್ಲಿ, ಕುಡಿಯೋಕ್ ಕೊಟ್ರೆ ಬಾಟ್ಲು, ಅದೇ ಜೋಕಾಲಿ ತೊಟ್ಲು. ಬರುವಾಗ್ಲೂ ಬೆತ್ತಲೆ, ಹೋಗುವಾಗ್ಲೂ ಬೆತ್ತಲೆ. ದಾರಿಗೆ ಯಾಕಂದ್ರೆ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಈ ತರ ಆಗ್ಬಿಟ್ಟಿರ್ತಾರೆ. ಬರುವಾಗ್ಲೂ ಬೆತ್ತಲೆ, ಹೋಗುವಾಗ್ಲೂ ಬೆತ್ತಲೆ, ಅಲ್ವಾ? ಮಧ್ಯದಲ್ಲಿ ಕತ್ತಲೆ, ನಡುವೆ ಬಾಟ್ಲು ಎತ್ತಲೆ. ಅಲ್ಲೊಂದಾಗ್ದೆ 90, ಇಲ್ಲೊಂದಾಗ್ದೆ 90, ಆದ್ರೂ ನಾನು ಒಂಟಿ, ನಂಗೆ ಯಾರು ಇಲ್ಲ ಜಂಟಿ. ಇರಲಿ, ಯಾವುದೋ ಒಂದು ಕಾರಣಕ್ಕೋಸ್ಕರ ಕಲ್ತು ಬಿಟ್ಟಿರ್ತಾರೆ. ನಾವು ಯಾವುದೋ ಒಂದು ಸಂತೋಷಕ್ಕೋ ದುಃಖಕ್ಕೋ ಏನೋ ಒಂದು ಕಲ್ತು ಬಿಟ್ಟಿರ್ತಾರೆ. ಉಪಾಯವಾಗಿ ಅವ್ರ ದಾರಿಗೆ ಹೋಗಿ ನಮ್ಮ ದಾರಿ ಕರ್ಕೊಂಡು ಲೇ, ನಿನ್ಗೇನೋ ಬಂದಿರೋದ್ರೊಳಗಲೇ. ಹೇಗೆ? ಅಯ್ಯೋ, ನಿನಗೆ ಬರಬಾರ್ದು ಬರೋ, ನಿನ್ಗೆ ಆಪತ್ತು ಬಂದು ಚಾಪಲ್ ಸುತ್ಕೊಳಕ, ನಿನ್ನ ಕರಿನಾಗರ ಕಡೆ ನಿನ್ನ ವಾಕರ ಬಟ್ಟೆ ಹೋಗಲೇ. ಈಗ ಹೋಯ್ತಲ್ಲ ಕಾರು, ಅನ್ಯಾಯವಾಗಿ ನಿನ್ನ ಮೇಲೆ ಹೋಗ್ಬಿಟ್ಟಿದ್ರೆ ಸತ್ತೋಗ್ಬಿಡ್ತಿದ್ದಲ್ಲೋ. ಆ ಕಾರ್ ನನ್ನ ಮೇಲೆ ಹೋದ್ರೆ ಸತ್ತೋಗ್ಬಿಡ್ತಿದ್ದಂತೆ. ಇಲ್ಲ ಬಿಡ್ಗೋರು, ನಿನ್ನ ಆಯಸ್ಸು ಡಬಲ್ ಆಗ್ಬಿಡ್ತಿದ್ದೆ. ಯಾರು ಹೇಳಿದ್ದು ಆ ಕಾರ್ ನನ್ನ ಮೇಲೆ ಹೋದ್ರೆ ಸತ್ತೋಗ್ಬಿಡ್ತೀನಿ ಅಂತ? ನಾನೇ ಹೇಳ್ತಾ ಇದ್ದಿಲ್ಲ, ಆ ಕಾರ್ ನಿನ್ನ ಮೇಲೆ ಹೋದ್ರೆ ಅನ್ಯಾಯವಾಗಿ ಆ ಸತ್ತೋಗ್ಬಿಡ್ತಿದ್ದೆ. ಕಾರ್ಗೆ ಎಷ್ಟು ಬೆಲೆ? ಏನು ಒಳ್ಳೆ ಕೊಂಡ್ಕೊಳ್ಳೋದರ ಮಾತಾಡ್ತೀಯ? ಟೆಲ್ ಮಿ. 8 ಲಕ್ಷ ರೂಪಾಯಿ ಕಾರು. 8 ಲಕ್ಷ ರೂಪಾಯಿ ಕಾರ್ ನನ್ನ ಮೇಲೆ ಹೋದ್ರೆ ಸತ್ತೋಗ್ಬಿಡ್ತೀನ? ಸಾಯಲ್ಲ ಬಿಡಪ್ಪ, ನೀನು ಚಿರಂಜೀವಿ. ಆಂಧ್ರ ಮಗಳು ಚಿರಂಜೀವಿ. ಹಾ. ಏಯ್, ವಿಮಾನಕ್ಕೆ ಎಷ್ಟು ಬೆಲೆ? ಎಷ್ಟು? ಕೋಟ್ಯಾಂತರ ರೂಪಾಯಿ ಆಗುತ್ತೋ? ಆ? ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಅದೇ ಹೆಲಿಕಾಪ್ಟರ್ಗೆ ಎಷ್ಟಾಗುತ್ತೆ? ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಅಂತ ಕೋಟ್ಯಾಂತರ ರೂಪಾಯಿ ವಿಮಾನ, ಹೆಲಿಕಾಪ್ಟರ್ ನನ್ನ ಮೇಲೆ ಹೋದ್ರೆ ಸಾಯ್ಲಿಲ್ಲ. ಪುಟ್ಗೋಸ್ಯ ಕಾರ್ ಹೋದ್ರೆ ನಾನು ಸಾಯ್ತೀನ? ಅಯ್ಯೋ, ನಿನಗೆ ಬುದ್ಧಿ ಹೇಳಕ್ ಬಂದಲ್ಲ. ನಿನಗೆ ಬುದ್ಧಿ ಹೇಳೋದು ಅಂದ್ರೆ ಎಕಡ ತಗೊಂಡು ಹೊಡ್ಕೊಳ್ಳೋದು ಒಂದು. ಎಕ್ಕಡ ಇಲ್ಲ ನಂದು, ಮಾರ್ಕೊಂಡು ಕುಡಿದು ಮಾತಿನ ವರ್ಷ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಇಷ್ಟು ಮಾತಾಡ್ತೀನಿ. ದೇವಸ್ಥಾನದಲ್ಲ ತಂದಿದೆಯಲ್ಲ ಕುಡಿಯೋದಕ್ಕೆ ನೀನು. ದೇವಸ್ಥಾನದ ಆವರಣಕ್ಕೆ ಕುಡಿಯೋ ತಂದಿದೆಯಲ್ಲ. ಯಾಕೆ? ನಿಮ್ಮಂತ ಕುಡಿಕರಿಂದ ಏನು ಪ್ರಯೋಜನ ಇಲ್ಲ ಬಿಡಿ. ನಾವು ವಿಜ್ಞಾನಿಗಳಿಗಿಂತ ಮೇಲು. ಅಕ್ಕ, ಹೌದು. ಕೇಳಿದ್ರ? ವಿಜ್ಞಾನಿಗಳಿಗಿಂತ ವಿಜ್ಞಾನಿಗಳು ಏನ್ ಮಾಡಿದಾರೆ ಗೊತ್ತೇನೋ? ಏನ್ ಮಾಡ್ಬಿಟ್ಟವ್ರೆ? ಕೊಳಾಪು. ಲೇ, ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಿದ್ದಾರೆ ಕಣ. ನಾನು ಕುಡ್ಕ ಇರ್ಬೋದು, ನಾನು ಸೂರ್ಯ ಲೋಕಕ್ಕೆ ಹೊಂಟೈತೇನೆ. ಕುಡ್ದು ಮೆಂಟ್ಲಾಗ್ಬಿಟ್ಟವನೆ. ಸೂರ್ಯಲೋಕ ಅಲ್ವಲ್ಲೇ? ಸೂರ್ಯಲೋಕಕ್ಕೆ ಹೋಗ್ತಾನೆ ಅಂತ ಸೂರ್ಯಲೋಕ ಅಲ್ವೋ? ಅರ್ಧ ದಾರಿಗೆ ಹೋಗೋಷ್ಟು ಸುಟ್ಟು ಭಸ್ಮ ಆಗೋಯ್ತೆ ಸೂರ್ಯಲೋಕ. ಪೂಜಾರಪ್ಪ, ನಾನೇನೋ ಹಗಲೊತ್ತಲ್ಲ ಇದ್ದೇನೆ, ರಾತ್ರಿ ಹೊತ್ತಲ್ಲ ಇದ್ದೇನೆ. ಬಾರ್ಗಳು ಸರ್ಕಾರಗಳು ಇರೋದು ಯಾರಿಂದ? ನಮ್ಮಿಂದ. ನಾವಿಲ್ಲ ಅಂದ್ರೆ ಸರ್ಕಾರ ಇಲ್ಲ. ಬಾರಿರುವುದೇ ನಮಗಾಗಿ, ನಾವಿರುವುದೇ ಅದಕ್ಕಾಗಿ. ವಿಸ್ಕಿ ಬೇಕೇ, ಬ್ರಾಂದಿ ಬೇಕೇ, ವಿಸ್ಕಿ ಬೇಕೇ, ಬ್ರಾಂದಿ ಬೇಕೇ, ಕುಡೀರಿ ಎಲ್ಲರೂ ಹಾಯಾಗಿ, ಕುಡೀರಿ ಎಲ್ಲರೂ ಹಾಯಾಗಿ. ಬಾರಿರುವುದೇ ನಮಗಾಗಿ, ಒಂದೇ ಬಾರಿನ ಕುಡುಕರು ನಾವು, ಸೋದರರಂತೆ ನಾವೆಲ್ಲ. ಇವನ್ಗೇನು ಗೊತ್ತದು? ನಿಂಗೇನು ಗೊತ್ತ ಪೂಜಾರಪ್ಪ? ಮಾತಾಡ್ಬೇಡ. ತಡಿ ತಡಿ.
ಏನು ಒಂದು 90 ಹಾಕು. ತಗದ್ ಕಪ್ಪಾಳಕ್ಕೆ ಹೊಡಿತೀನಿ. ಯಾರನ್ನ? ನಾನು ಕುಡಿಯೋದು ಅಂದ್ರೆ ಏ ಕೆಮ್ಮಟ ಐತೆ ಕುಡಿ. ತಗದು ಬಿಡ್ತೀನಿ. ಅಲ್ಲ ಅದೇನು ಹೇಳ್ತಾರಲ್ಲ, ಬೆಕ್ಕ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ತರ. ಇದನ್ನ ಕುಡಿದ್ಬಿಟ್ರೆ ನನ್ ಕೆಮ್ಮು ಹೋಗ್ಬಿಡುತ್ತಾ? ಕೆಮ್ಮು ಹೋಗುತ್ತೆ ಕುಡಿಯಪ್ಪ. ನಾನು ಕುಡಿಬೇಕಾ? ಇದನ್ನ ಕುಡಿದ್ರೆ ಕೆಮ್ಮು ಹೋಗ್ಬಿಡುತ್ತಾ? ಕೆಮ್ಮೇನ ಮನೆ ಮಠನೇ ಹೊಟ್ಟೈತೆ, ಕೆಮ್ಮೋಗಲ್ಲ. ಮಾತಾಡಿದ್ರೆ ಏನಾದ್ರೂ ಒಂದು ಮಾತುಕೊಂಡು ಪೋಣಿಸ್ತೀಯಲ್ಲೋ ನೀನು. ಮಾತಾಡ ನೀನು ಇವಾಗ ಬಿಡು. ಮಂಗಳಾರತಿ ಪ್ರಸಾದ ಕೊಡ್ತೀನಿ, ತಗೊಂಡು ಹೋಗ್ತಾ ಇರ್ಬೇಕು. ಏನು ಏನಂದೆ? ಮಂಗಳಾರತಿ ಪ್ರಸಾದ ಕೊಡಿಸ್ತೀನಿ, ತಗೊಂಡು ಹೋಗ್ತಾ ಇರ್ಬೇಕು. ನಿಲ್ತು. ಮಂಗಳ ನನ್ನ ಮೊದಲನೇ ಹೆಂಡತಿ, ಆರತಿ ನನ್ನ 2ನೇ ಹೆಂಡತಿ, 2ನೇ ಹೆಂಡತಿ ಮಗನೇ ಪ್ರಸಾದ. ಅಯ್ಯೋ ಸಂಕಟ 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 ಅಲ್ಲಪ್ಪ, ಪ್ರಸಾದನ್ ತಮ್ಮನ ಹೆಸರು ವೆಂಕಟ. ಬಿಡು, ಇದು ದೇವಸ್ಥಾನದ ಆಭರಣ. ಇಲ್ಲಿಂದ ಹೊರಗಡೆ ಹೋಗೋಣ. ಇಲ್ಲಿ ಈ ತರ ಎಲ್ಲ ನಡಿ, ಮನೆ ಬಿಡ್ತೀನಿ ನಡಿ. ನಡಿ, ಸಮಯ ಇಲ್ಲ, ಬೇಗ ನಡಿ. ಆ ಕಡೆ ಹೋಗೋದು ಬೇಡ, ಈ ಕಡೆ ಹೋಗೋಣ. ನಾವು ಯಾವಾಗ್ಲೂ ಹೀಗೆ, ನಿಮ್ದೇ ಒಂದು ರೂಟು ನಮ್ದೇ ಒಂದು ರೂಟ್, ನಾವು ಹೋಗೋದೇ ಈ ರೂಟು. ಬಿಡಯ್ಯ, ಬೇಕಾದ್ರೆ ಈ ಕಡೆ ಹೋಗೋಣ, ಆ ಕಡೆ ಹೋಗೋಣ. ಆ ಕಡೆ ಹೋಗೋದು ಬೇಡ. ಈ ಕಡೆ ಯಾಕೆ ಹೋಗ್ಬಾರ್ದು? ಯಾರೋ ರಸ್ತೆಯಲ್ಲಿ ಇದನ್ನ ಮಾಡಿಬಿಟ್ಟಿದ್ದಾರೆ ಕಡೆಯ, ತುಳಿದು ಬಿಡ್ತೀಯ ಅಂತ ಅಷ್ಟೇ. ಯಾವ್ದು ಅದ? ನೋಡಲ್ಲಿ, ಅದು ಸಗಣಿ, ಎಂಡಿ, ತೊಪ್ಪೆ. ಸಗಣಿಗೂ ಅದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಷ್ಟು ಕೊಡ್ತಿದೀಯಲ್ಲೋ. ಲೋ, ಅದು ಅದೇ ಕಣ. ಸಮಯ ಇಲ್ಲ, ಬೇಗ ಮಾಡು. ಅದು ತೊಪ್ಪೆ. ಅದು ತಗೋದು ಬಿಡ್ತೀನಿ ನೋಡು. ಅದು ಅದು ಅದೇ. 1 ನಿಮಿಷ ತಡಿ. ಹೌದು ಅಣ್ಣ, ಕಕ್ಕಾನೆ. ಯಾವನ ನನ್ನ ಮಗ 2.5 kg ಮಡ್ಗೋನಲ್ಲ ಮೇನ್ ರೋಡ್ಲಿ. ಅಲ್ಲ, ನಮ್ಮ ಮೋದಿ ಅವರು, ಮಹಾತ್ಮ ಗಾಂಧಿ ಅವರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಹೇಳ್ತಾ ಇದ್ರೆ, ಅವನು ಯಾವನವ ರಸ್ತೆಯಲ್ಲಿ ಅಯ್ಯೋ ಛೇ ಯಾರನ್ನು ತುಳಿದು ಬಿಡ್ತಾರೆ. ಏನ್ ಮಾಡ್ತಾ ಇದ್ದೆ ಪೂಜಾರಪ್ಪ? ಇದು ಯಾರಾದ್ರೂ ತುಳಿದು ಬಿಡ್ತಾರೆ ಅಂತ ಇದೊಂಥರ ಸಮಾಜ ಸೇವೆ. ಹೌದು, ನಮ್ಮ ಓಣಿಗೆ ಬಾ, ಅಲ್ಲೊಂದು 20-30 ಮಕ್ಕಳು ಇರ್ತಾರೆ, ತುಂಬಾ ಸಮಾಜ ಸೇವೆ ಮಾಡ್ಬೋದು. ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಏನು ಹೊಡಿತೀರ? ಮಾತಾಡ ನೀನು. ಕುಡ್ತಾ ಹೆಂಗ್ ಕೆಟ್ಟದ್ದು ಅಂತ ಹೇಳ್ತೀಯ ನೀನು? ಕುಡ್ತಾ ಹೆಂಗ್ ಕೆಟ್ಟದ್ದು? ಇಲ್ಲ, ಈ ಕುಡಿತ ಅನ್ನೋದು ನೋಡಪ್ಪ, ಒಂದು ಉದಾಹರಣೆ ಕೊಡ್ತೀನಿ, ಕುಡಿತ ಹೇಗೆ ಕೆಡ್ತು ಅಂತ. ಹೇಳು ನೋಡಯ್ಯ, ಈಗ 2 ಗ್ಲಾಸ್ ತಗೊಳ್ತೀನಿ. ಓ, ನಂಗೊಂದು ನಿಂಗೊಂದು ಉದಾಹರಣೆ ಕಣಯ್ಯ, ಎಕ್ಸಾಂಪಲ್. ಯಾಕಂದ್ರೆ ಉಪಾಯವಾಗಿ ಸಾಕಾಕ್ಬೇಕು. 2 ಗ್ಲಾಸ್ ತಗೊಳ್ತೀನಿ. ಆ ಒಂದು ಗ್ಲಾಸಲ್ಲಿ ಶುದ್ಧವಾದ ನೀರು ಹಾಕ್ತೀನಿ. ನೀರು, ವಾಟರ್. ಆ ಶುದ್ಧವಾದ ನೀರು ಹಾಕಿರ್ತೀನಲ್ಲ, ಅದಕ್ಕೆ ಒಂದು ಅವರೆಕಾಯಿ ಹುಳ ಹಾಕ್ತೀನಿ. ಏನಾಗುತ್ತೆ? ಅವರೆಕಾಳು ಹುಳ ಹಾಕಿದ್ರೆ ಏನಾಗುತ್ತೆ? ಅದು ಈಜು ಹೊಡಿತಾ ಇರುತ್ತೆ. ಹೊಡೀರಿ ಚಪ್ಪಾಳೆ, ಹೊಡೀರಿ. ಅಲ್ವಾ, ಈಜು ಹೊಡಿತಾ ಇರುತ್ತೆ. ಮತ್ತೊಂದು ಗ್ಲಾಸ್ಗೆ ಅದೇನೋ ನೀವೇನೋ ಕುಡಿತೀರಲ್ಲಪ್ಪ, ಕೆಂಡ, ವಿಸ್ಕಿ, ರಮ್ಮು, ಕಾಕ್ಟೈಲ್, ಅದನ್ನು ಹಾಕ್ತೀನಿ. ಅದಕ್ಕೆ ಮತ್ತೊಂದು ಅವರೆಕಾಯಿ ಹುಳ ಹಾಕ್ತೀನಿ. ಏನಾಗುತ್ತೆ? ಅಯ್ಯ, ಸತ್ಯ ಹೋಯ್ತು ಅಲ್ವಾ? ಹೊಡೀರಿ ಚಪ್ಪಾಳೆ. ಅಲ್ವಾ, ಸತ್ತೋಯ್ದಿದ್ದಾರೆ ಕಾಕ್ಟೇಲ್ಗೆ ಹಾಕಿದಕ್ಕೆ. ಈ ಉದಾಹರಣೆಯಿಂದ ನೀನೇನ್ ತಿಳ್ಕೊಂಡೆ? ನಾವು ಕುಡುಕರು ನೀರು ಕುಡಿಯಕ್ ಹೋಗ್ಬಾರ್ದು. ಕುಡುಕರು ಯಾಕಯ್ಯ ನೀರು ಕುಡಿಬಾರ್ದು? ಗಾಂಧಿ ವಿಸ್ಕಿ ಕುಡಿದ್ರೆ ಹೊಟ್ಟೆ ಒಳಗಡೆ ಇರೋ ಹುಳ ಎಲ್ಲ ಸತ್ತೋಯ್ತೆ. ಗಾಂಧಿ ಏನ್ ಹೇಳಿದಾರೆ ಗೊತ್ತೇನೆಯಾ? ಗೊತ್ತಿರೋ ಸೇಂದಿ. ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಗೊತ್ತೇನೋ? ಈ ಬೆಂಕಿ ದೇಹನ ನಾಶ ಮಾಡಿದ್ರೆ ಈ ಕುಡಿತ ದೇಹ ಮತ್ತು ಆತ್ಮ ಎರಡನ್ನೂ ನಾಶ ಮಾಡುತ್ತೆ ಅಂತ ಹೇಳಿದಾರೆ ಕಣೋ. ಕುಡಿಯೋದು ಬಿಟ್ಬಿಡು. ಬಿಟ್ಬಿಡ್ತೀಯಾ? ಎಲ್ಲಿ ಬಿಟ್ಬಿಡ್ತೀಯಲ್ಲೇ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ರಸ್ತೆ ಬಿಟ್ಟು ಹೋಗ್ತಾ ಇಲ್ಲೋ. ಏನು ಹೊಡಿದ್ಯಾ? ಹೊಡಿಯೋದ ಎಷ್ಟು ನೋಡು. ನೀನ್ ಈ ರೀತಿ ಕುಡಿದು ತೊಂದರೆ ಕೊಡ್ತಿರೋದಕ್ಕೆ ಆ ವೆಹಿಕಲ್ಸ್ ಗಳೆಲ್ಲ ಹೇಗೆ ನಿಂತ್ಕೊಂಡಿದೆ? ಯಾಕೆ ನಿಂತ್ಕೊಂಡಿದೆ ಹೇಳು? ಯಾಕೆ ನಿಂತಿದೆ? ಕುಂತ್ಕೊಳಕ್ ಆಗಲ್ಲ, ಅದಕ್ಕೆ ನಿಂತ್ಕೊಂಡದೆ. ಅಯ್ಯೋ, ನಾನು ನೋಡ್ತಾ ಇದ್ದೀನಿ. ಯಾರ ಹತ್ರ ಮಾತಾಡ್ತಾ ಇದ್ದೆ ನಿಂದು? ಏನು? ಯಾರ ಹತ್ರ ಬಾಲ ಏನ್ ಮಾಡಿದೆ? ಹೊಡಿದ್ಯಾ? ಯಾರು ನಾನು? ಯಾರು ನೀನ್? ಹೇಳು. ಯಾರು ನಾನು? ಯಾರು ನೀನು? ಕಲ್ಪೂಜಾರಿ. ಮಾತಾಡ ನೀನು. ನಾನು ಸಮಾಜ ಸೇವಕ. ಸಮಾಜ ಸೇವಕ. ಸಮಾಜ ಸೇವಕ. ಗ್ರಾಮ ಪಂಚಾಯತಿಯಲ್ಲಿ ಸಮಾಜ ಸೇವಾ ಎಲ್ಲ ಸೇವೆ ಮಾಡ್ಬಿಟ್ಟಿಯಾನೆ. ರಸ್ತೆ ನಿಂತ್ಕೊಂಡ್ಬಿಟ್ಟು ಹೋಗ್ತಾ ಇರು. ಏನ್ ರಸ್ತೆ ನಿಮ್ಮ ಅಪ್ಪಂದ? ಮಾತಾಡ, ಅಪ್ಪನ ಸುದ್ದಿಗೆಲ್ಲ ಬರ್ಬೇಡ ನೀನು. ನಿಮ್ಮ ಅಮ್ಮನ ಸುದ್ದಿಗೆ ಬರ್ತೀನಿ. ಕುಡಿದೀವಿ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನೀನ್ ಏನ್ ಮಾಡ್ತಿದ್ದೆ ಗೊತ್ತಾ? ಏನು ಮಾಡಕ್ಕಾಗಲ್ಲ, ನಮ್ದೇ ರಾಜ್ಯ. ಮಾತಾಡ. ಇರೋ ಒಂದು ಸಂಸಾರ ಸಾಕೋ ಯೋಗಿತ ಎಷ್ಟು ಮಾತಾಡ್ತೀಯ? ನಾವು 100 ಸಂಸಾರ ಸಾಕ್ತೀವಿ, ನಮ್ ಸಂಸಾರ ಹಾಳಾಗೋದ್ರು. ಕೇಳಿಸ್ಕೊಂಡ್ರ? ಒಂದು ಸಂಸಾರ ಸಾಕೋ ಯೋಗ್ಯತೆ ಇಲ್ಲ, 100 ಸಂಸಾರ ಸಾಕ. ನಗಬೇಡ ಕಣಲೇ.
ಬಾಟ್ಲಿಗೆ ಹಾಕೋನು, ಬಿಲ್ಟ್ಯಾಗ್ ಹಾಕೋನು, ಲೇಬಲ್ ಹಾಕೋನು, ಕಾರ್ಟೂನ್ ಬಾಕ್ಸ್ ಹಾಕೋನು, ಡೆಲಿವರಿ ಮಾಡೋರು. ನಾವು ಕುಡಿದೇ ಹೋದ್ರೆ ಅವ್ರ ಸಂಸಾರ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ ಅಂತ ನಾವು ಕುಡಿದು ಅವ್ರ ಸಂಸಾರ ಸಾಕ್ತಾ ಇದೀವಿ. ಅಲ್ಲೋಡ ಅಂತ ಮುಂದ್ಲ ಚಪ್ಪಾಳೆ ಲೇ ಅದೇನೋ ಹೇಳ್ತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ತರ ಆಯ್ತಲ್ಲೇ. ಅಲ್ಲಲೇ ಪಾಪ ಆ ಒಂದು ಅಲ್ಲ ಕಡಲಿ ಆ ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ. ನೀನೊಬ್ಬ ಗಂಡಸೇನ ನೀನು? ಏಯ್ ಏನಂದ್ರೆ ನೀನೊಬ್ಬ ಗಂಡಸ ನೀನು? ಗಂಡ್ಸಾಗಿದ್ದೇವ್ರಿ, 2 ಮಕ್ಕಳ ತಂದೆ ಹೆಂಗಾಯ್ತಿದೆ. ಆ ಬೀದಿ ನಾಯಿಗಳು ಉಡ್ಸುತ್ತವೆ, ನಿನ್ಗೂ ಅವಳು ಏನ್ ವ್ಯತ್ಯಾಸ? ಮಾತಾಬೇಡ. ಪಾಪ ಆ ಅಮ್ಮ ಮೊನ್ನೆ ಅವನ ಹೆಂಡತಿ ಬಂದ್ಬಿಟ್ಟು ಪಾಪ ಆ ಅಮ್ಮನ ಕಷ್ಟ ತೋಡ್ಕೊಳ್ಳು. ಆ ಕುತ್ಕೊಂಡಿರೋ ತಾಳಿ ಸಹ ಮಾರ್ಕೊಂಡು ಕುಡ್ತಿದ್ಯಲ್ಲೋ. ನಾನ್ ಕಟ್ಟಿರೋ ತಾಳಿ ನಾನು ತಾಳಿ ಮಾರ್ಕೊಂಡು ಕುಡ್ದಿದ್ದೇನೆ. ಅದೇ ಹರಿಶ್ಚಂದ್ರ ಹೆಂಡ್ತಿನೇ ಮರಾಕ್ಬಿಟ್ಟಿದ್ದ. ಅವನು ಸತ್ಯನ ಉಳಿಸ್ಕೊಳಕೋಸ್ಕರ ಮಾರ್ಗ. ನಾನು ಕುಡ್ತಾನ ನಮ್ಮ ದೈತ್ರಿಗೋಸ್ಕರ ಉಳಿಸ್ಕೊಳಕೋಸ್ಕರ ಕುಡ್ದು ಮರಾಕ್ದೆ. ನೀನು ಮನುಷ್ಯನೇ ಅಲ್ಲ ನೀನು. ಹೌದು, ದೇವ್ರು ಪೂಜೆ ಮಾಡು. ನೋಡ್ರಪ್ಪ ಬಂತು ಅವತಾರ. ಇವನು ದೇವ್ರಂತೆ, ಪೂಜೆ ಮಾಡಿ ಹಾಗೆ ಪ್ರಸಾದನ ಹಂಚಿಬಿಡಿ. ಪ್ರಸಾದ ಎಲ್ರಿಗೂ ಹಂಚಿ, ತೀರ್ಥ ಮಾತ್ರ ನಂಗೆ ಕೊಡಿ. ಫೋನ್ ಬರ್ತಾ. ಓ ಏನೋ ಬರ್ತಾದೆ. ಎಣ್ಣೆ ಎತ್ತು ಹಣ ಮತ್ತು ಬಗ್ಗಿಸ್ತೀರ ನಿನ್ ಎಕ್ಕತ್ತು. ಎಂಡ ಅಂದರ್ ಒಂದೇ, ಬಿಸ್ಕಿ ಅಂದರ್ ಒಂದೇ, ಮೇಲು ಕೀಳಿಲ್ಲ ಅಂತದೆ ಕುಡ್ಕರ್ ಮಂದೆ. ಈಗ ಸಮಾಧಾನ ಆಯ್ತೇನೋ? ಏನು ಈಗ ಸಮಾಧಾನ ಆಗೋಯ್ತಾನೋ? ಏನು ಅಲ್ಲಿ ನಿಮ್ ಮನೆ ಹತ್ರ ಎಂತ ಅನಾಹುತ ಆಗಿದೆ ಗೊತ್ತೇನೋ? ಏನ್ ಅನಾಹುತ ಆಗಿರುತ್ತೆ? ಏನ್ ಮನೆ ಮುಂದೆ ಸುನಾಮಿ ಎತ್ತು ಬಿಡ್ತಾ? ಮಾತಾಡೋದಲ್ಲಿ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಎಂತೆಂತ ಮಾನವಸ್ತರು, ಗೌರವಸ್ತರು ಕೂತ್ಕೊಂಡಿದ್ದಾರೆ. ಎಷ್ಟೋ ಮಾತಾಡ್ತಿದ್ಯಾ? ಕರೆಕ್ಟ್. ಅಪ್ಪಂಗುಟ್ಟಿದ್ ಮಾತಾಡ್ದ ನಿಜ. ಇಲ್ಲಿ ಕುಳ್ತಿರಲ್ಲ ಗೌರವಸ್ಥರು, ಮಾನಸ್ಥರೆ ಅಲ್ವಾ? ಹೌದು, ಇಲ್ಲಿ ಕುಳ್ತಿರಲ್ಲ ಮಾನಸ್ಥರು, ಮರ್ಯಾದಸ್ಥರೆ. ನೀನೊಬ್ನೇ ಬೇವರ್ಸಿ ನನ್ನ ಮಗ. ಸಮಾಧಾನ ಆಯ್ತಾ? ನೋಡು, ನೀನು ಈ ರೀತಿ ಕುಡ್ದು ಹಿಂಸೆ ಕೊಡ್ತಾ ಇದೆಯಲ್ಲ. ಪಾಪ ಬೆಳಗ್ಗೆ ನಿನ್ನ ಮಗ ದುಡ್ಕೊಂಬಂದಿರೋ ದುಡ್ಡು ತಗೊಂಡ್ಬರ್ತಿದ್ದಂತೆ. ಈ ನನ್ನ ಮಗ ಬೇವರ್ಸಿ ನನ್ನ ಮಗ ಕಿತ್ಕೊಂಡ್ಬಂದು ಕುಡ್ದಿದ್ದಾನೆ. ಅದಕ್ಕೆ ನಿನ್ನ ಮಗ ಪಾಪ ಹೋದ ವಾರ ಕಿತ್ಕೊಂಡ್ಬಂದು ನಿನ್ನ ಮಗ ಬೇಜಾರು ಮಾಡ್ಕೊಂಡು ಏನ್ ಮಾಡಿದಾನೆ ಗೊತ್ತಾ? ಅಲ್ಲಿ ಏನ್ ಮಾಡ್ಕೊಂಡ? ಮನೆ ಬಿಟ್ಟು ಹೊಂಟಲ್ಲ. ಯಾವತ್ತೂ ಬದಲಾಗಲ್ವೋ ನೀನು ಕುಡಿಯ ಬಿಡಲ್ವೋ? ಪಾಪ ಹೋದ ವಾರ ಇವ್ರ ಹೆಂಡತಿ ಕಾಲು ಹಿಡ್ಕೊಂಡಂತೆ, ನಾನು ಕುಡಿಯೋದು ಬಿಟ್ಬಿಡ್ತೀನಿ, ನಾನು ಕುಡಿಯೋದು ಬಿಟ್ಬಿಡ್ತೀನಿ ಅಂತ. ಈ ಹೆಂಡತಿಗೆ ಅಯ್ಯೋ ನನ್ನ ಸಂಸಾರ ಬದಲಾಗೋಯ್ತಲ್ಲ, ನಾನು ಸಂತೋಷವಾಗಿ ಬದುಕ್ಬೋದಂತ ಬಹಳ ಸಂತೋಷ ಆಯ್ತಂತೆ. ಆಮೇಲೆ ಇವ್ನು ಹೋದ್ಮೇಲೆ ನೋಡ್ತಾಳಂತೆ, ಕಾಲಲ್ಲಿ ಕಾಲು ಚೈನೇ ಇರಲಿಲ್ಲ. ಇದು ಒಂದು ಜನ್ಮ. ಲೇ ನೀನು ಈ ಕುಡಿಯೋದು ಬಿಡ, ಈ ಥರ ಹಿಂಸೆ ಕೊಡ್ತಿದ್ಯಾ ಅಂದ್ಬಿಟ್ಟು ಅಲ್ಲಿ ನಿನ್ನ ಮಗ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಂತೆ. ಏನೋ ದೇವ್ರು ಇದು ಕಣ, ನನಗೆ ಮಕ್ಕಳಿಲ್ಲ ಕಣ. ಆ ಮಗುನ ನಿಮ್ಮ ಮಕ್ಕಳು ನೋಡ್ತಾ ಇದ್ದೀನಿ, ನನಗೆ ಬರ್ತಿರೋ ಕೋಪ ನೀನು ಸಿಗಿದು ತೋರಣ ಕಟ್ಟಬೇಕು ಅನಿಸ್ತಾ ಇದೆ. ಈಗಲಾದ್ರೂ ಕುಟ್ಬಿಡೋ, ಕುಡಿಯೋದು ಬಿಟ್ಬಿಡೋ. ಮಗನ ಬಹಳ ಪ್ರೀತಿಸ್ತೀಯ, ಇದೊಂದು ಬೇಕೇನೋ? ಅತಿ ಆದ್ರೆ ಅಮೃತ ಸಹ ವಿಷ ಆಗುತ್ತೆ. ಯಾರು ಜನ ಹೆಂಡತಿ ಮಕ್ಕಳು ಇಲ್ಲ ಅಂದ್ಮೇಲೆ ಇದೊಂದು ಜೀವನನ? ಕುಡಿಯೋದು ಬಿಟ್ಬಿಡಯ್ಯ. ಬಿಡು, ಅವನೇನೋ ಆತ್ಮಹತ್ಯೆಯಿಂದ ಬಚಾವ್ ಆಗ್ಬಿಟ್ಟ. ಅಪ್ಪಿತಕ್ಕ ಏನಾದ್ರು ಇಲ್ಲ. ನೀ ಹೇಳಿದ್ಮೇಲೆ ನನ್ನ ಮಗನ ನಾನು ತುಂಬ ಪ್ರೀತಿಸ್ತೇನೆ. ಮಗ ಇಲ್ಲದೆ ನಾನು ಬದುಕೋಕ್ಕಾಗಲ್ಲ. ಖಂಡಿತವಾಗಲು ಕೈ ಮುಗಿಸ್ಕೊಳ್ತೀನಿ. ನನ್ನ ಮಾತ್ರ ಕುಡಿಯೋದಲ್ಲ, ಕುಡಿಯೋರಿದ್ರೆ ದಯವಿಟ್ಟು ಕುಡಿದು ನಂತರ ಬೀದಿ ಬಿಕಾರಿ ಆಗಬೇಡಿ. ಲೇ ಇಂಥ ಅವತಾರಗಳು ಎಷ್ಟೋ ಜನ ನೋಡಿದ್ವಿ, ಎಷ್ಟೋ ಸಲ. ಇವ್ನು ಕುಡಿತಾ ಬಿಡ್ತಾರೆ, ನೀವು ನಂಬ್ತ್ಯಾ? ನೀವು ನಂಬ್ತ್ಯಾ? ನಾವು ನಂಬಲ್ಲ, ನಾವು ನಂಬೋದಿಲ್ಲ ಕಣಯ್ಯ. ಇಲ್ಲ, ನಾವು ನಂಬಲ್ಲ ಕಣಯ್ಯ. ಒಬ್ಬ ಕೆರೆಗೆ ಬಿದ್ದೋದ್ರು, ಕೆರೆಯಲ್ಲಿ ನೀರು 3 ಸಾರಿ ಎತ್ತಿ ಬಿಡುತ್ತಾ ಬದುಕೊಳ್ಳೋ ಬಡ್ಡಿ ಮಗನ ಅಂತ. ನಾನು ನಿಜವಾಗ್ಲೂ ಕುಡ್ತಾ ಬಿಡ್ತೀನಿ. ನನಗೆ ಬಿಡೋದಕ್ಕೊಂದು ಅವಕಾಶ ಕೊಡಿ. ಸಮಾಜದಲ್ಲಿ ಎಲ್ಲರೊತ್ತಿಗೆ ಒಂದಾಗಿ ಬಾಳ್ತೀನಿ. ಕುಡಿಯೋರಿಗೆ ಕುಡ್ತಾ ಬಿಡಿ ಅಂತ ಸಾರಿ ಕೂಗಿ ಕೂಗಿ ಹೇಳ್ತೀನಿ. ಇರಲಿ, ಒಂದು ಪ್ರೀತಿ ನೀನು ಕುಡಿತಾನ ಬದಲಾಯಿಸ್ತು. ಇದೇ ನೀನು ಚಿಕ್ಕ ಮಗಳು ಸತ್ತೋಗಿದ್ದಾಳೆ ಚಿಕ್ಕ ವಯಸ್ಸಲ್ಲಿ ಅಂತ ಕಾರಣಕ್ಕೋಸ್ಕರ ಕುಡಿತಾ ಕಲಿತೆ. ಇವತ್ತು ಮಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಡಿತಾ ಕಲಿತೆ, ಇವತ್ತು ಕುಡಿತಾ ಬಿಡ್ತಿದ್ಯಾ. ಜಗತ್ತಿನಲ್ಲಿ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಶಿಕ್ಷೆ ಇಲ್ಲ. ನೀನು ಪಶ್ಚಾತ್ತಾಪ ಪಟ್ಟಿದೆಯಲ್ಲ, ಅಷ್ಟು ಸಾಕು. ನಿಜವಾಗ್ಲೂ ಕುಡಿಯಲ್ಲ ತಾನೆ? ಅಬ್ಬಾ, ನಮ್ಮ ಊರಿಗೆ ಹಿಡಿದಂತಹ ಗ್ರಹಣ ಹೋಯ್ತು. ಸತ್ಯವಾದ ಕುಡಿಯಲ್ಲ ತಾನೆ? ಕುಡಿಯಲ್ಲ. ನಿಜವಾಗ್ಲೂ ಕುಡಿಯಲ್ಲ ತಾನೆ? ಕುಡಿಯಲ್ಲ. ಆಹಾ,
ಕುಡಿಯಲ್ಲ ತಾನೆ? ಕುಡಿಯಲ್ಲ, ಇನ್ಮೇಲೆ ಎಲ್ರಿಗೂ ಕುಡಿಸ್ತೀನಿ. ನಾವು ಹೋಗಿ ಬರ್ತಾ ಏಯ್! ಮಗ ಆತ್ಮಹತ್ಯೆಗೆ ಹೋಗಿ ಸಾಯೋ ಸ್ಥಿತಿಯಲ್ಲಿರ್ಬೇಕಾರೆ ಎಳ್ಳೀರು ಕುಡಿಸ್ತೀರಿ, ಎಳ್ಳೀರು ಕುಡಿಸ್ಕೊಳ್ಳಿ, ನಿಮ್ ಬದುಕನ್ನ ಅಸಲ ಮಾಡ್ಕೊಳ್ಳಿದ್ದ ಕೂಗಿ ಕೂಗಿ ಹೇಳ್ತೀನಿ. ದಯವಿಟ್ಟು ಕುಡಿಬೇಡಿ. ಬೇಡಪ್ಪ, ಕುಡಿಬೇಡ. ಎಂಡ ಕುಡುಕನಾದ್ರೆ ಬದುಕಿದ್ದು ದಂಡ. ಕುಡಿತ ಎಂಬುದು ಒಂದು ಪಾಶ, ಕುಡಿತದ ಬಾಳು ಸರ್ವನಾಶ. ಕೋತಿಯ ಮಾಡ್ತೈತೆ ಕುಡಿತ, ನಿನಗೆ ನೀತಿಯ ಬಿಡಿಸ್ತೈತೆ ಕುಡಿತ, ಲಾತಾವ ಕೊಡಿಸ್ತೈತೆ ಕುಡಿತ. ಬೇಡಪ್ಪ, ಕುಡಿಬೇಡ. ಎಂಡ ಕುಡುಕನಾದ್ರೆ ಬದುಕಿದ್ದು ದಂಡ ದಂಡ ದಂಡ. ನೋಡಿ ಇಷ್ಟೇ. ಹಾಗೆ ಇಲ್ಲಿ ಬಂದಾಗ ಹಾಗೆ ಹೋಗ್ಬಿಟ್ಟಿರುತ್ತೆ. ಹಾಸ್ಯದಲ್ಲಿ ಕೊನೆಯಲ್ಲಿ ಈ ದೃಶ್ಯ ಬೇಡ ಅಂತ ಹೇಳಿದ್ರೆ ಅವ್ರು ತಗೊಂಡ್ಬಿಟ್ರು. ಇರಲಿ ಮಾಡಿಬಿಟ್ಟೆ. ಇಲ್ಲಿ ಒಂದು ಎರಡೆರಡು ಜೋಕು. ಯಾಕೆ ಅಂತ ಹೇಳಿದ್ರೆ ನಗಬೇಕು. ಏನಂತ ಹೇಳಿದ್ರೆ, ಈ ಕಡೆ ಅಪ್ಪ ಇದ್ದಾನೆ, ಈ ಕಡೆ ಮಗ ಇದ್ದಾನೆ. ಮಗ ಒಂದು ಸಿಗರೇಟ್ ಮೇಲೆ ಒಂದು ಸಿಗರೇಟ್ ಸೇರ್ತಾನೆ ಇದ್ದಾನೆ, ಅಪ್ಪ ನೋಡ್ತಾನೆ ಇದ್ದಾರೆ. ಏನ್ ಮಗ ಒಂದು ಸಿಗರೇಟ್ ಮೇಲೆ ಒಂದು ಸಿಗರೇಟ್ ಸೇರ್ತಾನೆ ಇದ್ದಾನೆ, ಅಪ್ಪ ನೋಡ್ತಾನೆ ಇದ್ದಾರೆ. ಅಪ್ಪನ ಸ್ನೇಹಿತರು ಬಂದ್ರು, ನೋಡಿದ್ರು. ಏನೇ ಆಯ್ತು ಅನ್ಯಾಯ, ನಿನ್ನ ಮಗ ನಿನ್ನ ಎದುರುಗಡೆ ಸಿಗರೇಟ್ ಸೇರ್ತಾ ಇದ್ದಾನಲ್ಲ, ಹೋಗಿ ಕೇಳ್ಬಾರ್ದೇನೆ ಅಂದ್ರು. ಅದಕ್ಕೆ ಅಪ್ಪ ಕೇಳ್ದ ಕಣಯ್ಯ, ಒಂದು ಸಿಗರೇಟ್ ಕೊಡಲ್ಲ ಅಂದ್ಬಿಟ್ಟ. ಯಾಕೆ ಅಂತ, ನಗಬೇಕಣ್ಣ, ಎದ್ದು ಬಿದ್ದು ನಗಬೇಕು, ಬಿದ್ದು ಎದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದ್ವೇಷ ಮರೆತು ನಗಬೇಕು, ಕೂಡಿ ಬಾಳಿ ನಗಬೇಕು, ಕೂಡಿ ಬಾಳಿ ನಗಲೇಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ. ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ. ನಗೋದಕ್ಕೆ ಯಾಕೆ ಬೇಕು, ದುಃಖ ಪಟ್ಟಿ ಸಾಕು. ಹೇಳ್ಕೊಳ್ಳಿ ಜೋಕು, ಕೇಳ್ಕೊಳ್ಳಿ ಜೋಕು, ತಂದು ಜಮಾಯಿಸಿ ನಗೆ ಪಾಕು ಮೈಸೂರು ಪಾಕು. ಅದಕ್ಕೆ ಹೇಳುದು, ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ. ನಗಿಸಿ ನಗಲು ಬನ್ನಿ ಬೇಗ, ಹಗಲು ರಾತ್ರಿ ಕೆಲಸವೇ ಎಲ್ಲ, ನಗಲು ನಮಗೆ ಸಮಯವೇ ಇಲ್ಲ. ಬಾಳಲ್ಲಿ ಇರುವುದು ಟೆನ್ಷನ್, ನಗುವೇ ಅದಕ್ಕೆ ಮೆಡಿಸನ್. ನಮಗೆ ಬೇಕು ನಗೆ, 100 ಬಗೆ. ನಗುವನ್ನು ಉಳಿಸಿ, ದ್ವೇಷವನ್ನು ಉಳಿಸಿ, ನಕ್ಕರೆ ಸ್ವರ್ಗವೆಂಬ ಮಂತ್ರವನ್ನು ಜಪಿಸೋಣ. ನಗುವಿಗೆ ಹಾಗೆ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆ ಇಲ್ಲ. ನೀವು ನಗುತ್ತಾ ನಾವು ನಗುತ್ತಾ ಕೂಡಿ ಬಾಳೋಣ. ಅದರ ಮಧ್ಯೆ ಈ ಒಂದು ಸಮಾರಂಭ, ಸುದ್ದಿ ಸಾಮ್ರಾಜ್ಯ, ವಿಪ್ರ ಸಾಮ್ರಾಜ್ಯ ಹಾಗೂ ವಿಪ್ರ ಸಂಸ್ಥೆಗಳ ಆಶ್ರಯದಲ್ಲಿ, ಕಲಾ ಸಾಮ್ರಾಜ್ಯದ ಈ ಆಶ್ರಯದಲ್ಲಿ, ಈ ಒಂದು ಆಶ್ರಮದಲ್ಲಿ ನಾವೊಂದು ನಾಟಕವನ್ನು ಆಡೋದಕ್ಕೆ ಅನುಮತಿಯನ್ನು ಕಲ್ಪಿಸಿಕೊಟ್ಟಂತ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಸ್ತರಿಗೂ ಹೃದಯಾಂತರಾಳದ ಅಭಿವಂದನೆಗಳು, ನಮಸ್ಕಾರ. ತಪ್ಪಿದ್ದರೆ ಕ್ಷಮಿಸಿ, ನಾವು ನಿಮ್ಮವರೆಂದು ಅರಸಿ ನಮಸ್ತೆ. ತಮ್ಮ ಅದ್ಭುತ ಅಭಿನಯದ ಮೂಲಕ ಅವರೇನೋ ಎಣ್ಣೆಯನ್ನ ಕುಡಿದ್ರು, ಆದ್ರೆ ಮತ್ತು ಬಂದಿದ್ದು ಮಾತ್ರ ನಮಗೆ ನಗುವಿನ ಮತ್ತನ್ನ ತಂದುಕೊಟ್ರು. ಎಂತಹ ಆರಂಭದಲ್ಲಿ ನಗಿಸಿ ನಮ್ಮನ್ನ ಕೊನೆಯಲ್ಲಿ ಭಾವನಾತ್ಮಕವಾಗಿ ಕಟ್ಟಾಕಿದ್ರು. ಅವರ ಈ ಭಾವಪೂರ್ಣವಾದಂತಹ ಅಭಿನಯಕ್ಕೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ, ಧನ್ಯವಾದವನ್ನ ಸಲ್ಲಿಸ್ತೀವಿ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಈಗ